ನೋಡಿ, ಇವತ್ತು ರಾಹುಲ್ ಗಾಂಧಿ ಅವರು ಮೈಸೂರಿನಿಂದ ತಮಿಳುನಾಡಿಗೆ ಹೋಗೋದಕ್ಕೆ ಅಂತ ಬಂದಿದ್ರು. ವಾಪಸ್ ಹೋಗಬೇಕಾದ್ರೆ ಫೈನಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ರಾಹುಲ್ ಗಾಂಧಿ ಒಂದು ಸಣ್ಣ ಮೀಟಿಂಗ್ ಮಾಡಿದ್ದಾರೆ. ಮೈಸೂರು ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಜೊತೆ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ತಮಿಳುನಾಡಿಗೆ ಹೋಗೋದಕ್ಕೆ ಮೈಸೂರಿಗೆ ಆಗಮಿಸಿದ್ರು ರಾಹುಲ್ ಗಾಂಧಿ ಅವರು. ಬಂದಂಥ ಸಂದರ್ಭದಲ್ಲಿ ಒಂದು 2 ಮಿನಿಟ್ಸ್ ಅಷ್ಟೇ ಅವ್ರಿಗೆ ಬೊಕ್ಕೆ ಕೊಡೋದ್ರಲ್ಲೇ ಸಮಯ ಮುಗಿದೋಯ್ತು, ಮಾತಾಡೋಕ್ಕೆ ಸಿಕ್ಕಿರಲಿಲ್ಲ. ಈಗ ವಾಪಸ್ ಡೆಲ್ಲಿಗೆ ಹೋಗ್ಬೇಕಾದ್ರೆ ಸಿಕ್ಕಿದ್ರು, ಸಣ್ಣ ಮೀಟಿಂಗ್ ಮಾಡಿದಾರಂತೆ. ರಾಹುಲ್ ಗಾಂಧಿ ವಾಪಸ್ ತೆರಳೋ ವೇಳೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ರು, ಮಾತಾಡಲೇಬೇಕು ಅಂತ. ರಾಹುಲ್ ಗಾಂಧಿ ಹೋಗೋದಕ್ಕೂ ಮುಂಚೆ ಕೆಲ ನಿಮಿಷಗಳ ಕಾಲ ಮಾತುಕತೆ ನಡೆದಿದೆ. ರನ್ವೇನಲ್ಲೇ ಡಿ ಕೆ ಶಿವಕುಮಾರ್ ಜೊತೆ ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ ಚರ್ಚೆ ಮಾಡಿದಾರಂತೆ. ಕಳೆದ 3-4 ತಿಂಗಳಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ ರಾಹುಲ್ ಗಾಂಧಿ. ಅದು ಇಂಟೆನ್ಷನಲ್ಲಿನೋ ಬೈ ಆಕ್ಸಿಡೆಂಟೋ ಗೊತ್ತಿಲ್ಲ, ಬಟ್ ಸಿಗ್ತಾ ಇರಲಿಲ್ಲ. ಪದೇ ಪದೇ ಡೆಲ್ಲಿಗೆ ಹೋಗ್ತಿದ್ರು ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಮಾತ್ರ ಸಮಯಾವಕಾಶ ಸಿಗ್ತಾ ಇರಲಿಲ್ಲ. ಇದೀಗ ನಾಯಕತ್ವ ಬದಲಾವಣೆಯ ಕುರಿತು ಏನಾದರೂ ಚರ್ಚೆಯನ್ನು ನಡೆಸಿದ್ರ? ಈ ಕೆಲವೊಂದು ನಿಮಿಷಗಳ ಚರ್ಚೆಯಲ್ಲಿ ಗಮನಿಸ್ತಾ ಇದ್ದೀರಿ, ರನ್ವೇನಲ್ಲಿ ಮೀಟಿಂಗ್ ಮಾಡಿದ್ದು, ಅದು ಪ್ರತ್ಯೇಕವಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರು. ಯಾವಾಗ ತಮಿಳುನಾಡಿಗೆ ಹೋಗೋದಕ್ಕೂ ಮುಂಚೆ ಬಂದ್ರಲ್ಲ, ಬಂದಂಥ ಸಂದರ್ಭದಲ್ಲ ಇದು. ಬಂದಾಗ ಬರೀ ಕೇವಲ ಬೊಕ್ಕೆ ಕೊಡೋದರಲ್ಲೇ ಸೀಮಿತವಾಯಿತು. ಕೇವಲ 2 ನಿಮಿಷ ಕಾಲಾವಕಾಶದಲ್ಲಿ ಹೊರಟೋದ್ರು. ಅಲ್ಲಿಂದ ಊಟಿ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ರು. ಆದರೆ ಅಲ್ಲಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಡೆಲ್ಲಿಗೆ ಹೋಗಬೇಕಾದ್ರೆ ಮೈಸೂರಿಗೆ ಬರಲೇಬೇಕಾಯ್ತಲ್ಲ. ಈ ಟೈಮ್ನಲ್ಲಿ ಅವರಿಗೆ ಸಮಯಾವಕಾಶ ಸಿಕ್ಕಿದೆ. ಕಡೆಗೂ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ರನ್ವೇನಲ್ಲೇ, ಬೇರೆ ಎಲ್ಲೂ ಅಲ್ಲ, ರನ್ವೇನಲ್ಲಿ ಪ್ರತ್ಯೇಕವಾಗಿ ನಿಂತುಕೊಂಡೇ ಮಾತನಾಡಿದ್ದಾರೆ ಒಂದು 2-3 ನಿಮಿಷಗಳ ಕಾಲ. ಏನು ಮಾತುಕತೆ ಆಯಿತು ಅನ್ನೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ, ನೋಡಿ, ಸಿದ್ದರಾಮಯ್ಯನವರ ಜೊತೆಗೂ ಕೂಡ ಚರ್ಚೆ ಮಾಡಿದ್ದಾರೆ ಪ್ರತ್ಯೇಕವಾಗಿ, ಅದು ರನ್ವೇನಲ್ಲಿ. ಇದು ರಾಜ್ಯ ರಾಜಕೀಯದಲ್ಲಿ ಒಂದು ಬಹುದೊಡ್ಡ ಬೆಳವಣಿಗೆಗೆ ಒಂದು ರೀತಿಯಾಗಿ ಮುಂದಡಿ ಇಡ್ತಾ ಇದೆಯಾ ಅನ್ನುವಂಥ ಚರ್ಚೆಗೂ ಕೂಡ ಆಗ್ತಾ ಇದೆ. ಯಾಕೆಂದರೆ 16ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗೋದಕ್ಕಿದ್ದಾರೆ, ಅಲ್ಲೂ ಕೂಡ ಮೀಟ್ ಮಾಡಿ ಕೆಲವೊಂದಿಷ್ಟು ಮಾತುಕತೆ ಆಡೋದಕ್ಕಿದ್ದಾರೆ. ನೋಡಿ, ರಾಹುಲ್ ಗಾಂಧಿ ವಾಪಸ್ ತೆರಳೋ ವೇಳೆ ಸಿಎಂ ಕೂಡ ಉಪಸ್ಥಿತರಿದ್ದರು. ಇಬ್ಬರೂ ನಾಯಕರು ಅಲ್ಲೇ ಇದ್ರು. ಸಿಎಂ ಸಿದ್ದರಾಮಯ್ಯನವರಿದ್ರು, ಸಿಎಂ ಡಿ ಕೆ ಶಿವಕುಮಾರ್ ಅವರಿದ್ರು. ಇಬ್ಬರನ್ನು ಪ್ರತ್ಯೇಕವಾಗಿ ಮೀಟ್ ಮಾಡಿದ್ದಾರೆ ರನ್ವೇನಲ್ಲಿ. ಡಿ ಕೆ ಶಿವಕುಮಾರ್ ಆದಮೇಲೆ ಸಿದ್ದರಾಮಯ್ಯನವರ ಜೊತೆಗೂ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಮಾತುಕತೆಗಳನ್ನು ಆಡಿದ್ದಾರೆ. ಈ ವೇಳೆ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯನವರೇನಾದರೂ ಬೇಡಿಕೆ ಇಟ್ರ ಅಂತ. ರಾಹುಲ್ ಗಾಂಧಿ ಇಬ್ಬರ ಜೊತೆಯಲ್ಲೂ ಕೆಲ ಕಾಲ ಪ್ರತ್ಯೇಕವಾಗಿ ಮಾತುಗಳನ್ನು ಆಡಿದ್ದಾರೆ. ಇದು ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಉಭಯ ನಾಯಕರಿಗೆ ರಾಹುಲ್ ಗಾಂಧಿ ಕೊಟ್ಟಿರುವಂತಹ ಆ ಒಂದು ಮೆಸೇಜ್ ಏನು, ಆ ಸಂದೇಶ ಏನು? ಹಾಗಾದರೆ ಕುರ್ಚಿ ಕದನದ ವೇಳೆಯಲ್ಲಿ ಭಾರೀ ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ಭೇಟಿ. ರಾಹುಲ್ ಗಾಂಧಿ ವಾಪಸ್ ಹೋಗಂತ ಸಂದರ್ಭದಲ್ಲಿ ಕೇವಲ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಅಲ್ಲಿ ಇರಲಿಲ್ಲ, ಸಿದ್ದರಾಮಯ್ಯನವರು ಕೂಡ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಲೈವ್ನಲ್ಲಿದ್ದಾರೆ. ಪ್ರೇಮ್ ಕುಮಾರ್, ತಮಿಳುನಾಡಿಗೆ ಹೋಗೋಕ್ಕೂ ಮುಂಚೆ ಕೇವಲ 2 ನಿಮಿಷ ಕಾಲಾವಕಾಶದಲ್ಲಿ ಕೇವಲ ಬೊಕ್ಕೆ ಕೊಡೋದ್ರಲ್ಲೇ ಸೀಮಿತವಾಗಿತ್ತು. ಆದರೆ ವಾಪಸ್ ಡೆಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಟೈಮ್ ಸಿಕ್ಕಿದೆ ಅನ್ಸುತ್ತೆ, ಅದು ಕೂಡ ರನ್ವೇನಲ್ಲಿ ಇಬ್ಬರೂ ನಾಯಕರ ಜೊತೆಗೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿರೋದು. ಏನು ಚರ್ಚೆ ಆಗಿರ್ಬೋದು? ಶರತ್, ಏನು ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಡಿಸಿಎಂ ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರನ್ನ ಕೂಡ ತಮಿಳುನಾಡಿನಿಂದ ವಾಪಸ್ ಡೆಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಮಾತಾಡಿಸಿರುವಂಥದ್ದು. ಮಧ್ಯಾಹ್ನ ವೇಳೆಗೆ ಕೂಡ ರಾಹುಲ್ ಗಾಂಧಿ ಅವರು ಏರ್ಪೋರ್ಟ್ಗೆ ಬಂದಿರ್ತಾರೆ. ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಭೇಟಿಯನ್ನು ಮಾಡಿರ್ತಾರೆ. ಕೇವಲ 2 ನಿಮಿಷಗಳಲ್ಲಿ ಹೂಗುಚ್ಛವನ್ನು ನೀಡುವುದರ ಮುಖಾಂತರವಾಗಿ, ಸ್ವಾಗತವನ್ನು ಕೋರುವುದರ ಮುಖಾಂತರವಾಗಿ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ನಂತರ ಕೇರಳದಿಂದ ಏರ್ಪೋರ್ಟ್ಗೆ ಬಂದು, ಅಂದರೆ ಮೈಸೂರಿನ ಏರ್ಪೋರ್ಟ್ಗೆ ಬಂದು ನಂತರ ಡೆಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರನ್ನು ಕೂಡ ಪ್ರತ್ಯೇಕವಾಗಿ ರನ್ವೇನಲ್ಲಿ ಮಾತಾಡಿಸ್ತಿರುವಂಥದ್ದು. ಡಿ ಕೆ ಶಿವಕುಮಾರ್ ಮಾತಾಡ್ತಿರುವಂಥ ಒಂದು ದೃಶ್ಯಗಳು ಕೂಡ ನಮ್ಮ ಕಣ್ಮುಂದೆ ಬರ್ತಾ ಇರುವಂಥದ್ದು. ಇದು ರಾಜಕಾರಣದಲ್ಲಿ ಕೂಡ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು ಮತ್ತು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋದಕ್ಕೆ ದೆಹಲಿಗೆ ತೆರಳಿದಂಥ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿಯನ್ನ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ರಾಜ್ಯ ರಾಜಕಾರಣದ ಬಗ್ಗೆ ಆಗಿರ್ಬೋದು, ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ ಆಗಿರ್ಬೋದು, ಅಥವಾ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡುವಂತಾಗಿ ಚರ್ಚೆ ಆಗಿರ್ಬೋದು, ಯಾವುದೇ ಕಾರಣದಿಂದನೂ ಕೂಡ ರಾಹುಲ್ ಗಾಂಧಿ ಅವರು ಇಬ್ಬರು ನಾಯಕರನ್ನು ಕೂಡ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಕೇರಳಕ್ಕೆ, ತಮಿಳುನಾಡಿಗೆ ಹೋಗೋದಕ್ಕೆ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ
ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತ್ಯೇಕವಾಗಿ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಆ ಚರ್ಚೆ ವೇಳೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಕೂಡ ಸಿಎಂ ಕುರ್ಚಿ ವಿಚಾರವಾಗಿ ಏನಾದರೂ ಕೂಡ ಮಾತಾಡಿದ್ರೆ ಅಥವಾ ಸಂಪುಟ ಸಚಿವ ವಿಸ್ತರಣೆ ಬಗ್ಗೆ ಏನಾದರೂ ಕೂಡ ಮಾತಾಡಿದ್ರೆ ಎಂಬ ಒಂದು ಸಂಚಲನ ಕೂಡ ಒಂದು ರಾಹುಲ್ ಗಾಂಧಿಯ ಭೇಟಿ ಸಂಚಲನ ಮೂಡಿಸಿರುವಂತದ್ದು. ಅದಲ್ಲದೆ ಪ್ರತ್ಯೇಕವಾಗಿ ಸಿದ್ದರಾಮಯ್ಯನವರನ್ನು ಕೂಡ ಕರೆದು ಸಿಎಂ ಕುರ್ಚಿ ಬದಲಾವಣೆ ವಿಚಾರವಾಗಿ ಏನಾದರೂ ಮಾತಾಡಿದ್ರ ಅಥವಾ ಸಂಕ್ರಾಂತಿ ಕ್ರಾಂತಿ ಅಂತಾನೆ ಹೇಳ್ತಾ ಇದ್ರು, ಆ ಕ್ರಾಂತಿ ಏನಾದರೂ ಕೂಡ ಬರ್ತಾ ಇದೆ ಎಂಬ ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು. ಇಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಕರೆದು ಸ್ವಲ್ಪ ಹೊತ್ತು ಕೂಡ ಒಂದು ಚರ್ಚೆ ಮಾಡಿರುವಂತದ್ದು. ಆದ್ರೆ ನಂತರ ಇಬ್ಬರು ನಾಯಕರನ್ನು ಕೂಡ ಒಟ್ಟಿಗೆ ಕರೆದು ಚರ್ಚೆ ಮಾಡಿರುವಂತದ್ದು ಹಲವು ಒಂದು ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ದೆಹಲಿಗೆ ತೆರಳಿದ ಇಬ್ಬರ ನಾಯಕರು ತೆರಳಿಗೆ ತೆರಳಿದಂತ ಸಂದರ್ಭದಲ್ಲಿ ಕೂಡ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ಈ ಪ್ರತ್ಯೇಕವಾಗಿ ಮಾತಾಡಿರುವಂತದ್ದು ಒಂದು ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನಕ್ಕೆ ಕಾರಣವಾಗಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.